ಹಲೋ, ನಮಸ್ತೆ. ಇವತ್ತು ನಾನು ತುಂಬ ಜನ ಇಷ್ಟಪಡುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅದೇನಂತಂದ್ರೆ ಪಿಜ್ಜಾ. ಸೊ ಪಿಜ್ಜಾ ಡೋ ಕೂಡ ಹೇಗೆ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ಒಂದು ಮಿಕ್ಸ್ಡ್ ವೆಜ್ ಪಿಜ್ಜಾ ಮತ್ತು ಇನ್ನೊಂದು ಪೆಪರೋನಿ ಪಿಜ್ಜಾ ಮಾಡ್ತಿದ್ದೀನಿ. ಬನ್ನಿ ನೋಡೋಣ ಹೇಗಿರುತ್ತೆ. ಫಸ್ಟು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತೊಗೋಬೇಕು. ಅದಾದಮೇಲೆ 3/4 ಕಪ್ ಅಷ್ಟು ಬೆಚ್ಚಗಿರುವಂಥ ನೀರು ಹಾಕೋತಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೋತಿದ್ದೀನಿ. ಇದ್ರ ಬದಲು ನೀವು ಮೇಪಲ್ ಸಿರಪ್ ಅಥವಾ ಜೇನುತುಪ್ಪ ಕೂಡ ಹಾಕೋಬಹುದು. ಮತ್ತೆ ಈಗ ಇದಕ್ಕೆ ನಾನು ಈಸ್ಟ್ನ ಆ್ಯಡ್ ಮಾಡ್ಕೋತಿದ್ದೀನಿ. 1/4 ಟೀ ಸ್ಪೂನ್ ಅಷ್ಟು ಈಸ್ಟ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಸೊ ಈಗ ಇದನ್ನ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದು ಬ್ಲೂಮ್ ಆಗೋಕ್ಕೆ ಬಿಡಬೇಕು. ಸೊ ಈಗ ಒಂದು 5ರಿಂದ 10 ನಿಮಿಷ ಆಗಿದೆ. ಈಗ ನೋಡ್ಬೋದು ಅಲ್ಲಿ ಬಬಲ್ಸ್ ಎಲ್ಲ ಬಂದಿದೆ. ಈಗ ನಾನು 2 ಕಪ್ ಅಷ್ಟು ಮೈದಾ ಹಿಟ್ಟನ್ನು ಹಾಕೋತಿದ್ದೀನಿ. ಈಗ ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು, ಉಪ್ಪು ಮತ್ತು ಈಸ್ಟನ್ನ ಜೊತೆಲಿ ಹಾಕಬಾರ್ದು. ಉಪ್ಪನ್ನ ಕೊನೆಯಲ್ಲೇ ಹಾಕೋಬೇಕು, ಯಾಕೆಂದರೆ ಉಪ್ಪನ್ನ ಮುಂಚೆನೇ ಹಾಕಿದರೆ ಅದು ಸರಿಯಾಗಿ ಬ್ಲೂಮ್ ಆಗೋದಿಲ್ಲ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾವು ಹಿಟ್ಟನ್ನ ನೀಟಾಗಿ ಕಲಿಸ್ಕೊಳ್ಳೋಣ. ಸೊ ಇವಾಗ ಇದು ರೆಡಿ ಇದೆ, ಹಿಟ್ಟು ರೆಡಿ ಇದೆ. ಇದನ್ನು ನಾವು 1ರಿಂದ 1.5 ಗಂಟೆ ಫರ್ಮೆಂಟ್ ಮಾಡೋಕ್ಕೆ ಇಡಬೇಕು. ಸೊ ಇದು ಸೈಜಲ್ಲಿ ಡಬಲ್ ಆಗೋವರೆಗೂ ನಾವು ಇದನ್ನು ಫರ್ಮೆಂಟ್ ಮಾಡಬೇಕು. ಸ್ವಲ್ಪ ಬೌಲಿಗೆ ಆಲಿವ್ ಆಯಿಲ್ ಹಾಕೋತಿದ್ದೀನಿ. ಸೊ ವೆಜ್ ಲೋಡೆಡ್ ಪಿಜ್ಜಾಗೆ ನಾನು ಆನಿಯನ್ನು, ಕಾರ್ನು, ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಮತ್ತು ಪನ್ನೀರ್ ತೊಗೋತಿದ್ದೀನಿ. ಸೊ ಪನ್ನೀರಿಗೆ ನಾವು ಸ್ವಲ್ಪ ಸ್ಪೈಸಸ್ನ ಹಾಕಿ ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಸಾಲ್ಟು, ಪೆಪ್ಪರು, ರೆಡ್ ಚಿಲ್ಲಿ ಪೌಡರು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ನೀವು ನೋಡ್ಬೋದು ಇದು ಸೈಜಲ್ಲಿ ಡಬಲ್ ಆಗಿದೆ. ಇವಾಗ ನಾವು ಇದನ್ನ ಪಿಜ್ಜಾಗೆ ಇಡ್ಬೋದು. ಸೊ ನಾನು ಪಂಚ್ ಮಾಡ್ತಿದ್ದೀನಿ. ಸೊ ನೀವು ನೋಡ್ಬೋದು ಎಷ್ಟು ಸಾಫ್ಟ್ ಇದೆ. ಸೊ ಈಗ ನಾನು ಇದನ್ನ ಈಕ್ವಲ್ ಆಗಿ ಡಿವೈಡ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನಾನು 2 ಮೀಡಿಯಂ ಸೈಜ್ ಪಿಜ್ಜಾ ಮಾಡ್ತಿದ್ದೀನಿ. ಸ್ವಲ್ಪ ಡ್ರೈ ಫ್ಲೋರ್ನ ಹಾಕೋತಿದ್ದೀನಿ. ಈಗ ಡಿವೈಡ್ ಮಾಡಿರೋಂಥ ಪಿಜ್ಜಾನ ಇಟ್ಕೊಂಡು ಕೈಯಿಂದ ಈ ಥರ ದೊಡ್ಡದು ಮಾಡ್ತಾ ಹೋಗಬೇಕು. ಸೊ ಈಗ ಇದನ್ನ ನಾವು ಪಿಜ್ಜಾ ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಫೋರ್ಕಿಂದ ಚಿಕ್ಕ ಚಿಕ್ಕದಾಗಿ ಹೋಲ್ ಮಾಡ್ಕೋತಿದ್ದೀನಿ. ಸೊ ಫಸ್ಟು ನಾವು ಪಿಜ್ಜಾ ಸಾಸ್ನ ಹಾಕೋಬೇಕು.
ಸೊ ಇವಾಗ ಇದ್ರ ಮೇಲೆ ನಾವು ಚೀಸ್ ಹಾಕೋಬೇಕು. ಚೀಸ್ ಮೇಲೆ ನಾವು ಟಾಪಿಂಗ್ಸ್ ಆ್ಯಡ್ ಮಾಡ್ಕೊಬೇಕು. ಫಸ್ಟು ಕಾರ್ನ್ ಹಾಕೋತಿದ್ದೀನಿ. ಸ್ವಲ್ಪ ಡ್ರೈ ಫ್ಲೋರ್ ಹಾಕೋತಿದ್ದೀನಿ. ಸೊ ಈಗಾಗಲೇ ಮಾಡಿಟ್ಟಿದ್ದಂತ ಪಿಜ್ಜಾ ಡೋನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ತರ. ಈಗ ಇನ್ನೊಂದು ಪಿಜ್ಜಾ ಇಟ್ಕೊಳ್ಳೋಣ. ಈಗ ಪಿಜ್ಜಾ ಸಾಸ್ ಹಾಕೊಳ್ಳೋಣ. ನೆಕ್ಸ್ಟ್ ಚೀಸ್ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಟಾಪಿಂಗ್ಗೆ ಚಿಕನ್ ಪೆಪ್ಪರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಇದನ್ನ 20-25 ನಿಮಿಷ ಅವನಲ್ಲಿ ಬೇಕ್ ಮಾಡ್ಕೋಬೇಕು. ನಿಮ್ಮ ಹತ್ರ ಏನಾದ್ರು ಅವನ್ ಇಲ್ಲ ಅಂತ ಅಂದ್ರೆ ನೀವು ಒಂದು ದೊಡ್ಡ ಕಡಾಯಲ್ಲಿ ಉಪ್ಪು ಅಥವಾ ಮರಳನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಪಿಜ್ಜಾನ ಇಟ್ಟು ಬೇಕ್ ಮಾಡ್ಬೋದು.